36,000 ಕೋಟಿ ರೂಪಾಯಿ ಗುತ್ತಿಗೆದಾರರ ಹಣ ಬಾಕಿ ಉಳಿಸಿಕೊಂಡಿದೆ ರಾಜ್ಯ ಸರ್ಕಾರ. ಈಗ ಸಹಜವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಗುತ್ತಿಗೆದಾರರ ಸಂಘ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಸಿಡಿದೆದ್ದಿದೆ ರಾಜ್ಯ ಸರ್ಕಾರದ ವಿರುದ್ಧ. ಬಾಕಿ ಹಣವನ್ನ ಪಾವತಿ ಮಾಡಬೇಕು ಅಂತ ಹೋರಾಟಕ್ಕೆ ನಿರ್ಧಾರವನ್ನ ಮಾಡ್ತಾ ಇದೆ. ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಹೋರಾಟವನ್ನ ಕೈಗೆತ್ತಿಕೊಳ್ತಾ ಇದೆ. ಗುತ್ತಿಗೆದಾರರ ಸಂಘ ಕಳೆದ 3 ವರ್ಷದಿಂದ ಕಾಮಗಾರಿಯ ಬಾಕಿ ನೀಡೇ ಇಲ್ಲ. ಎಲ್ಲವೂ ಕೂಡ ಹೋಲ್ಡ್ ಆಗಿದೆ. ಡಿಸೆಂಬರ್ ವರೆಗೆ ಗಡುವನ್ನು ಕೂಡ ಕೊಡಲಾಗಿತ್ತು ಗುತ್ತಿಗೆದಾರರ ಸಂಘದಿಂದ. ಕಳೆದ ಡಿಸೆಂಬರ್ ವರೆಗೆ ಈ ಗಡುವು ಮೀರಿದ್ರೂ ಕೂಡ ಸರ್ಕಾರ ಇವರಿಗೆ ಸ್ಪಂದಿಸಿಲ್ಲ, ಹಣವನ್ನ ರಿಲೀಸ್ ಮಾಡಿಲ್ಲ. ಹಾಗಾಗಿ ಈಗ ಹೋರಾಟಕ್ಕೆ ಪ್ಲಾನ್ ಆಗ್ತಾ ಇದೆ. ಬಜೆಟ್ ಬಳಿಕ ಗುತ್ತಿಗೆದಾರರ ಸಂಘ ತೀವ್ರ ಹೋರಾಟವನ್ನ ಮಾಡ್ತೀವಿ ಅಂತ ನಿರ್ಧಾರವನ್ನ ತೆಗೆದುಕೊಳ್ತಾ ಇದೆ. ಗಡುವು ಮೀರಿದ್ರೂ ಕೂಡ ಹಣವನ್ನ ಪಾವತಿಸದ ಹಿನ್ನೆಲೆಯಲ್ಲಿ ಹೋರಾಟಕ್ಕೆ ಪ್ಲಾನ್ಗಳಾಗ್ತಾ ಇದೆ. ಕಳೆದ 3 ವರ್ಷದಿಂದ ಈ ಕಾಮಗಾರಿ ಹಣ ಬರಬೇಕಾಗಿರೋದು ಬಾಕಿ ಉಳಿಸಿಕೊಂಡಿರುವಂಥದ್ದು ರಾಜ್ಯ ಸರ್ಕಾರ. ರಾಜ್ಯದಾದ್ಯಂತ ಇದು ಡಿಸೆಂಬರ್ ವರೆಗೆ ಗಡುವನ್ನು ಕೊಡಲಾಗಿತ್ತು. ಹಲವು ಸುತ್ತಿನ ಮಾತುಕತೆಗಳಾದ ನಂತರದಲ್ಲೂ ಕೂಡ ಸಿಎಂ ಅವರ ನೇತೃತ್ವದಲ್ಲಿ ಸಭೆ ಆಯಿತು, ಡಿಸಿಎಂ ಅವರ ನೇತೃತ್ವದಲ್ಲಿ ಸಭೆ ಆಯಿತು. ಅನೇಕ ಮೀಟಿಂಗ್ಗಳು ನಡೆದ ನಂತರದಲ್ಲೂ ಕೂಡ ಭರವಸೆಗಳನ್ನ ಕೊಡ್ತಾನೆ ಬಂತು ರಾಜ್ಯ ಸರ್ಕಾರ. ಆದರೆ ಈಡೇರಿಸುವುದನ್ನ ಮಾತ್ರ ಮರೆತು ಬಿಟ್ಟಿದೆ ಅಂತ ಈಗ ಹೋರಾಟಕ್ಕೆ ಪ್ಲಾನ್ ಆಗ್ತಾ ಇದೆ. ಸರ್, ಈಗ ನಮ್ದು ಟೋಟಲಿ 36,000 ಕೋಟಿ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಇಲಾಖೆಯಿಂದನೂ ಸೇರಿ ನಮ್ದು ಅಷ್ಟಿದೆ ಸರ್ ಪೆಂಡಿಂಗ್ ಬಿಲ್ಲು. ಇಲ್ಲ ಅದನ್ನೇ ಎಲ್ಲದೂ ಸೇರಿ ನಾಳೆ ಬೆಳಿಗ್ಗೆ ಇದಕ್ಕೋಸ್ಕರ ಪ್ರೆಸ್ ಮೀಟ್ ಇಟ್ಕೊಂಡಿದ್ದೀವಿ. ಹೋರಾಟದ ರೂಪುರೇಷೆ ಎಲ್ಲದು ಪ್ರತಿಯೊಂದು ಸಹ ನಾನು ನಿಮಗೆ ನಾಳೆ ತಿಳಿಸ್ತೀನಿ, ಆಯ್ತಾ ಸರ್? ಸರ್, ಈಗ ನಮ್ದು ಟೋಟಲಿ 36,000 ಕೋಟಿ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಇಲಾಖೆಯಿಂದನೂ ಸೇರಿ ನಮ್ದು ಅಷ್ಟಿದೆ ಸರ್ ಪೆಂಡಿಂಗ್ ಬಿಲ್ಲು. ಇಲ್ಲ ಅದನ್ನೇ ಎಲ್ಲದೂ ಸೇರಿ ನಾಳೆ ಬೆಳಿಗ್ಗೆ ಇದಕ್ಕೋಸ್ಕರ ಪ್ರೆಸ್ ಮೀಟ್ ಇಟ್ಕೊಂಡಿದ್ದೀವಿ. ಹೋರಾಟದ ರೂಪುರೇಷೆ ಎಲ್ಲದು ಪ್ರತಿಯೊಂದು ಸಹ ನಾನು ನಿಮಗೆ ನಾಳೆ ತಿಳಿಸ್ತೀನಿ, ಆಯ್ತಾ ಸರ್? ಸರ್, ಈಗ ನಮ್ದು ಟೋಟಲಿ 36,000 ಕೋಟಿ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಇಲಾಖೆಯಿಂದನೂ ಸೇರಿ ನಮ್ದು ಅಷ್ಟಿದೆ ಸರ್ ಪೆಂಡಿಂಗ್ ಬಿಲ್ಲು. ಇಲ್ಲ ಅದನ್ನೇ ಎಲ್ಲದೂ ಸೇರಿ ನಾಳೆ ಬೆಳಿಗ್ಗೆ ಇದಕ್ಕೋಸ್ಕರ ಪ್ರೆಸ್ ಮೀಟ್ ಇಟ್ಕೊಂಡಿದ್ದೀವಿ. ಹೋರಾಟದ ರೂಪುರೇಷೆ ಎಲ್ಲದು ಪ್ರತಿಯೊಂದು ಸಹ ನಾನು ನಿಮಗೆ ನಾಳೆ ತಿಳಿಸ್ತೀನಿ, ಆಯ್ತಾ ಸರ್? ಸರ್, ಈಗ ನಮ್ದು ಟೋಟಲಿ 36,000 ಕೋಟಿ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಇಲಾಖೆಯಿಂದನೂ ಸೇರಿ ನಮ್ದು ಅಷ್ಟಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ಜಿಬಿಎ ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಮಂಜುನಾಥ್ ಅವರನ್ನ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ರು ನೋಡೋಣ. ರಾಜ್ಯ ಸರ್ಕಾರದ ವಿರುದ್ಧ ಗುತ್ತಿಗೆದಾರರ ಸಂಘ ಸಿಡಿದಿದ್ದೆ. ಈಗ ಹೋರಾಟ ಮಾಡಲಿಕ್ಕೆ ಮುಂದಾಗ್ತಾ ಇರೋದು. ಬನ್ನಿ ಈ ಬಗ್ಗೆ ಮಾತಾಡಲಿಕ್ಕೆ ಜಿಬಿಎ ಅಂದ್ರೆ ಬಿಬಿಎಂಪಿ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷರಾದಂಥ ಮಂಜುನಾಥ್ ಅವರಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಸರ್, ಈಗ ನೀವು ಕಳೆದ 2 ವರ್ಷದಿಂದನೂ ಕೂಡ ಕೇಳ್ತಾ ಇದ್ದೀರಿ ಬಾಕಿ ಹಣ ಕೊಡಿ ಅಂತ ಹೇಳಿ. ಎಲ್ಲಿವರೆಗೆ ಬಂತು? ಏನು ಹೋರಾಟ ಮಾಡೋದು ಅನಿವಾರ್ಯನಾ? ಹೌದು, ಯಾಕಂದ್ರೆ ನಾವು ಪದೇ ನಮ್ಮ ಚೀಫ್ ಕಮಿಷನರ್ ಹತ್ರ ಒತ್ತಡ ಹಾಕ್ತಾನೆ ಇದ್ವಿ. ಹಿಂದೆ ತುಷಾರ್ ಗಿರಿನಾಥ್ ಅವರು ಸಾಹೇಬ್ರಿದ್ರು, ಅವ್ರಿಗೂ ಕೂಡ ಒತ್ತಡ ಹಾಕಿದ್ವಿ. ಅವ್ರೀಗ ಪ್ರಮೋಷನ್ ಆಗಿ ನಗರಾಭಿವೃದ್ಧಿ ಇಲಾಖೆ ಇನ್ಚಾರ್ಜ್ ತಗೊಂಡಿದ್ದಾರೆ. ಈಗ ನಮ್ಮ ಸನ್ಮಾನ್ಯ ಮಹೇಶ್ವರ ರಾವ್ ಅವರು ಬಂದಿದ್ದಾರೆ. ಅವರು ಪಾಪ ಒಳ್ಳೆಯವರಿದ್ದಾರೆ. ಯಾಕಂತಂದರೆ ಈ ಒಂದು ಮಧ್ಯದಲ್ಲಿ ಏನು GBA ಆಗಿ ಏನು ಕನ್ವರ್ಟ್ ಆಯಿತು, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಒಡೆದು ಹಂಚಿ 5 ಭಾಗ ಮಾಡಿದ್ದಾರೆ. ಹಿಂದೆ 2,500 ಕೋಟಿಯಷ್ಟು ಬ್ಯಾಲೆನ್ಸ್ನ ಉಳಿಸ್ಕೊಂಡಿದ್ದಾರೆ. ಇದು ಹರಿದು ಹಂಚಿ ಹೋಗಿದೆ. ಎಲ್ಲ ಪಾಲಿಕೆ ವೈಸನ್ನ ಅದನ್ನು ಬಾಕಿ ಅವರವರೇ ಪಾವತಿಸಬೇಕು ಅಂತ ಮಾಡಿದ್ದಾರೆ. ಈ ಒಂದು ಏನು ಹರಿದು ಹಂಚಿ ಹೋಗಿದೆ GBA ನಮ್ಮ ಪಶ್ಚಿಮ ಭಾಗ ಮತ್ತು ಬೆಂಗಳೂರು ಸೌತ್ ಅಂತ ಏನು ಮಾಡಿದ್ದಾರೆ, ಅಲ್ಲಿ ತುಂಬ ಸಮಸ್ಯೆ ಇದೆ. ರೆವಿನ್ಯೂ ಕಡಿಮೆ ಬರ್ತಾ ಇದೆ ಅಲ್ಲಿ. ಆದ್ದರಿಂದ ಅವ್ರಿಗೆ ಪಾವತಿ ಮಾಡಿಲ್ಲ. 2023 ಡಿಸೆಂಬರ್ ಇಂದನೂ ಪಾವತಿ ಮಾಡಬೇಕಾಗಿದೆ. ಇದಾಗಲೇ 2 ವರ್ಷ ದಾಟಿ ಹೋಗಿದೆ. 25 ತಿಂಗಳು ದಾಟಿ ಮೀರಿದೆ. 26ನೇ ತಿಂಗಳಿಗೆ ನಾವು ಬಾಕಿಯನ್ನು ಕಾಲಿಡ್ತಾ ಇದ್ದೇವೆ. ಈ ಒಂದು ನಿಟ್ಟಿನಲ್ಲಿ ಗುತ್ತಿಗೆದಾರರು ಅನೇಕ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಮತ್ತು ಇಲ್ಲಿ ಏನಾಗ್ತಾ ಇದೆ, ಹೊಸ GBA ಅಂತ ಏನು ಮಾಡಿ ಹೊಸ ಹುದ್ದೆಗಳನ್ನ ಸೃಷ್ಟಿ ಮಾಡಿದ್ದಾರೆ. ಅವ್ರು ಕೆಲವೊಂದು ಕಡೆ ಸಂಬಳ ಕೊಡೋದಕ್ಕೆ ಹಣ ಇಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಂಘ ಏನು ನಿರ್ಧಾರ ಮಾಡ್ತಾ ಇದೆ? ನಿಮ್ಮ ಸಂಘನೂ ಕೂಡ ಇರ್ಬೋದು. ಹೌದು, ಈಗ ಏನಾಗಿದೆ, ಇವತ್ತು ನಮ್ಮ ಎಲ್ಲ ಗುತ್ತಿಗೆದಾರರು ಅರ್ಧ ಜನ ಗುತ್ತಿಗೆದಾರರು ಕಾಮಗಾರಿಗಳನ್ನ ಕೈ ಬಿಟ್ಟಿದ್ದಾರೆ. ಯಾರು ಹೊಸ ಕೆಲಸಗಳನ್ನ ತಗೊಳ್ಳಿಕ್ಕೆ ಮುಂದೆ ಬರ್ತಾ ಇಲ್ಲ. ಮತ್ತು ಏನು ಇವತ್ತಿನ ದಿನ ನಮ್ಮ ಏನು ಬಾಕಿ ಬಿಲ್ಗಾಗಿ ಪಾವತಿ ಮಾಡ್ತೀವಿ, ಬಾಕಿ ಬಿಲ್ ಪಾವತಿಗೆ ಹೋರಾಟ ಮಾಡ್ತಾ ಇದ್ದೀವಿ. ಆ ಪಾವತಿಗೋಸ್ಕರ ನಾವು ಎಲ್ಲ ಕಾಮಗಾರಿಗಳನ್ನ ಏನು ಚಾಲನೆಯಲ್ಲಿದ್ದ ಕಾಮಗಾರಿಗಳನ್ನೆಲ್ಲ ಸ್ಥಗಿತಗೊಳಿಸ್ತಾ ಮುಖಾಂತರ ಮತ್ತು ನಾವು ಎಲ್ಲ ನಮ್ಮ ಚೀಫ್ ಕಮಿಷನರ್ ಮತ್ತು ಈಗ ಏನು ನಮ್ಮ ಸನ್ಮಾನ್ಯ ನಗರಾಭಿವೃದ್ಧಿ ಸಚಿವರು ಏನಿದ್ದಾರೆ DK ಶಿವಕುಮಾರ್ ಅವ್ರಿಗೂ ಕೂಡ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀವಿ. ತಮ್ಮ ಮೂಲಕನೂ ಕೂಡ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಆದಷ್ಟು ಬೇಗ
ಗುತ್ತಿಗೆದಾರರ ಸಮಸ್ಯೆಗಳನ್ನ ಬಗೆಹರಿಸಬೇಕು. ಈ ಒಂದು ನಿಟ್ಟಿನಲ್ಲಿ ಬೆಂಗಳೂರು ನಗರದ ಮೂಲಭೂತ ಸೌಕರ್ಯಗಳಿಗೆ ಯಾವುದೇ ಅಡಚಣೆ ಆಗದಂತೆ ಕಾರ್ಯಪ್ರವೃತ್ತರಾಗಬೇಕು ಅನ್ನೋದನ್ನ ಮುಖಾಂತರ ತಮ್ಮ ಮುಖಾಂತರ ಬೆಂಗಳೂರಿನ BBMP ಈ ಹಿಂದೆ ಇದ್ದಂಥ BBMP ಈಗಿರುವಂಥ GBA ಕಾಂಟ್ರಾಕ್ಟರ್ ಅಸೋಸಿಯೇಷನ್ನ ಅಧ್ಯಕ್ಷರಾದಂಥ ಮಂಜುನಾಥ್ ಅವರ ಮಾತು. ಕ್ಯಾಮರಾ ಪರ್ಸನ್ನ ರಾಯ್ಡ್ ಜೊತೆ ಶರಣು ಹಂಪಿ, ನ್ಯೂಸ್ 18. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶರಣು ಹಂಪಿ, ಗುತ್ತಿಗೆದಾರರು ವರ್ಸಸ್ ಸರ್ಕಾರ ಅನ್ನುವಂಥದ್ದು ಇವತ್ತು ನೆನ್ನೆದಲ್ಲ. ಯಾವ ಸರ್ಕಾರಗಳು ಫಾರ್ಮ್ ಆದಾಗಲೂ ಕೂಡ ಈ ರೀತಿಯಾದಂತಹ ಹಗ್ಗಜ್ಜಿಗಾಟಗಳು ಸಹಜವಾಗಿದ್ದೇ ಇದೆ. ಯಾಕಂದ್ರೆ ಸರ್ಕಾರ ಸಹ ಸರಿಯಾಗಿ ಸ್ಪಂದನೆ ಕೊಡಲ್ಲ ಅನ್ನೋದು ಅವರ ಗಂಭೀರವಾದಂತಹ ಆರೋಪ ಯಾವಾಗಲೂ ಕೂಡ. ಇದು ಈಗಲೂ ಕೂಡ ಅದು ಮುಂದುವರಿತಾ ಇದೆ ಯಥಾ ಪ್ರಕಾರವಾಗಿ. ಓಕೆ, ಈಗ 36,000 ಕೋಟಿ ಬಾಕಿ ಬರಬೇಕು ಅಂತ ಅವರ ಡಿಮ್ಯಾಂಡ್ ಇದೆ. ಈಗ ಸರ್ಕಾರದ ಸಬೂಬೇನಿದಕ್ಕೆ ಬಜೆಟ್ ಆದ್ಮೇಲೆ ನೋಡೋಣ ಅಂತ ಹೇಳುತ್ತಾ ಈಗಲೂ ಕೂಡ? ಅರುಣ್, ಡಿಸೆಂಬರ್ ತಿಂಗಳಿಗೆ ಅಂದರೆ ಡಿಸೆಂಬರ್ಗೆ ಗಡುವನ್ನು ನೀಡಿತ್ತು ರಾಜ್ಯ ಸರ್ಕಾರ, ಏನು ಗುತ್ತಿಗೆದಾರರ ಸಂಘ. ಯಾಕಂದರೆ 36,000 ಕೋಟಿ, ಒಂದಲ್ಲ ಎರಡಲ್ಲ 36,000 ಕೋಟಿಯನ್ನು ಬಾಕಿ ಹಣವನ್ನು ಕೊನೆಗೆ ಹಂತವಾಗಿ ಅದನ್ನು ಕೂಡ ಕೊಡಿ ಅಂಥೇಳಿ ಮನವಿಯನ್ನು ಮಾಡಿಕೊಂಡಿತ್ತು. ಹಲವು ಮನೆಗೂ ಕೂಡ ರಾಜ್ಯ ಸರ್ಕಾರ ಹೋಗೊಡ್ಲಿಲ್ಲ. ಆರಂಭದಲ್ಲಿ ಅಂದರೆ ಕಳೆದ ವರ್ಷ ಆರಂಭದಲ್ಲಿ ಕೆಲವೊಂದಷ್ಟು ಅಂದರೆ 10,000 ಕೋಟಿಯನ್ನು ಹಣ ಬಿಡುಗಡೆ ಮಾಡುವಂಥ ಕಾರ್ಯವನ್ನು ಮಾಡ್ತು. ಅದಾದಮೇಲೆ ಯಾವುದೇ ರೀತಿಯಾಗಿ ವಿವಿಧ ಇಲಾಖೆಗಳು, ಅದರಲ್ಲೂ ಕೂಡ ನಗರಾಭಿವೃದ್ಧಿ ಇಲಾಖೆ ಮತ್ತು ಈ ಹಿಂದೆ ಇದ್ದಂಥ BBMPಯಲ್ಲಿ ವ್ಯಾಪ್ತಿಯಲ್ಲಿ ಆದಂಥ ಕಾಮಗಾರಿಗಳಲ್ಲಿ 10% ಮಾತ್ರ ಹಣವನ್ನು, ಅಂದರೆ ಕಾಮಗಾರಿ ಪೂರ್ಣಗೊಂಡಂಥ ಹಣವನ್ನು ಕೊಡುವಂಥ ಕಾರ್ಯವಾಯಿತು. ಆದರೆ ಇದೀಗ ಪರಿಸ್ಥಿತಿ ತುಂಬಾ ಭಿನ್ನವಾಗಿದೆ. ಯಾಕಂದರೆ BBMP ಹೋಗಿ GBA ಆಗಿದೆ, 5 ಪಾಲಿಕೆಗಳಾಗಿದ್ದಾವೆ. ಆಯಾ ಪಾಲಿಕೆಯಿಂದನೇ ಹಣ ಕೊಡಬೇಕಾಗಿದೆ. ಈ ಹಣವನ್ನು ಕೊಡಲಿಕ್ಕೆ ಆಯಾ ಪಾಲಿಕೆಯಲ್ಲೇ ರಿಸೋರ್ಸನ್ನು ತೆಗೆದುಕೊಳ್ಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಹಣವನ್ನು ಕೊಡೋದು ಕೂಡ ತುಂಬಾ ಕಷ್ಟ ಆಗ್ತಾ ಇದೆ. BBMP ವ್ಯಾಪ್ತಿಯಲ್ಲಿ ಅಂದರೆ ಈಗಿರುವಂಥ GBA ವ್ಯಾಪ್ತಿಯಲ್ಲಿ 2,900 ಕೋಟಿ ಹಣ ಬಾಕಿ ಉಳಿಸ್ಕೊಂಡಿದೆ. ಈ ಬಗ್ಗೆ ಎಲ್ಲ ಸಂಬಂಧಪಟ್ಟಂಥ ಸಚಿವರು ಮತ್ತು CM ಸಿದ್ದರಾಮಯ್ಯ ಅವರು ಮತ್ತು DCM DK ಶಿವಕುಮಾರ್ ಅವರು ಕೂಡ ಹಲವು ಬಾರಿ ರಾಜ್ಯ ಗುತ್ತಿಗೆದಾರರ ಸಂಘ ಮನವಿಯನ್ನು ಮಾಡಿಕೊಂಡಿದೆ. ಹಣವನ್ನು ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಹೊರತು ಇದುವರೆಗೂ ಹಣ ರಿಲೀಸ್ ಮಾಡ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಡಿಸೆಂಬರ್ ಗಡುವೇನಿತ್ತು, ಆ ಗಡುವಾಗಿ ಈಗ ಫೆಬ್ರವರಿನೂ ಕೂಡ ಶುರು ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈಗ ರಾಜ್ಯಾದ್ಯಂತನೂ ಕೂಡ ಹೋರಾಟ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಇದು ಅನಿವಾರ್ಯನೂ ಕೂಡ ಅನ್ನೋದನ್ನು ಇವತ್ತಿನ ಸಭೆಯಲ್ಲಿ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಇದು ರಾಜ್ಯ ಸರ್ಕಾರದ ವಿರುದ್ಧ ಇರ್ಬೋದು, ಆದರೆ ನಮ್ಮ ಕಾಮಗಾರಿಗಳು ನಾವು ಕಂಪ್ಲೀಟ್ ಮಾಡಿ 1 ವರ್ಷ ಆದಮೇಲೂ ಕೂಡ ನೀವು ಹಣ ಕೊಡದೇ ಇದ್ದರೆ ಇದು ಯಾವ ನ್ಯಾಯ ಅನ್ನುವಂಥ ಪ್ರಶ್ನೆಯನ್ನು ಮುಂದಿಟ್ಕೊಂಡು ಪ್ರತಿ ಜಿಲ್ಲೆಯಲ್ಲೂ ಕೂಡ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಮಾಡ್ತಾರೆ ಮತ್ತು ಅಲ್ಲಿ ಹೋರಾಟವನ್ನು ಕೂಡ ಮಾಡ್ತಾರೆ. ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ರೀತಿಯಾದಂಥ ಹೋರಾಟದ ನಂತರ ರಾಜ್ಯದಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಆಗಲೂ ಕೂಡ ಸರ್ಕಾರ ಮುಂದಾಗದೇ ಇದ್ದರೆ, ಹಣ ಕೊಡ್ಲಿಕ್ಕೆ ಮುಂದಾಗದೇ ಇದ್ದರೆ ಆವಾಗ ನಾವು ತೀವ್ರ ಸ್ವರೂಪದ ಹೋರಾಟವನ್ನು ಮಾಡಬೇಕಾಗತ್ತೆ. ಬಜೆಟ್ ನಂತರ ಅಂತೂ ಗುತ್ತಿಗೆದಾರರ ಸಂಘ ಕಾಮಗಾರಿ ಎಲ್ಲವನ್ನು ಕೂಡ ಸ್ಥಗಿತ ಮಾಡಿ ನಾವು ಪ್ರತಿಭಟನೆಗೆ ಮುಂದಾಗ್ತೀವಿ. ಹಣ ಕೊಟ್ಟರೆ ಮಾತ್ರ ಕೆಲಸ ಮಾಡ್ತೀವಿ, ಇಲ್ಲದಿದ್ದರೆ ಫ್ಯಾಮಿಲಿ ಸಮೇತನೂ ಕೂಡ ರೋಡ್ಗೆ ಇಳಿಬೇಕಾಗತ್ತೆ. ಆ ರೀತಿಯಾದಂಥ ಪರಿಸ್ಥಿತಿಗೆ ನಿರ್ಮಾಣ ಮಾಡಿಕೊಡಿಬೇಡಿ ಅಂತೇಳಿ ಮನವಿಯನ್ನು ಮಾಡ್ಕೊಳ್ತಿದ್ದಾರೆ. ಈ ಕುರಿತು ನಾಳೆ ಮಹತ್ವವಾದಂಥ ಸುದ್ದಿಗೋಷ್ಠಿಯನ್ನು ಕೂಡ 11 ಗಂಟೆಗೆ ಚಾಮರಾಜಪೇಟೆಯಲ್ಲಿರುವಂಥ ಗುತ್ತಿಗೆದಾರರ ಸಂಘದ ಕಚೇರಿಯಲ್ಲಿ ಕರೆದಿದ್ದಾರೆ. ಅರುಣ್, ಶರಣು ಹಂಪಿ, ಹಿಂದೆ ಕೂಡ ಅನೇಕ ಬಾರಿ ಇನ್ನೇನು ನಾಳೆಯಿಂದ ಪ್ರೊಟೆಸ್ಟ್ ಆರಂಭ ಆಗಿಬಿಡುತ್ತೆ ಅನ್ನುವಂಥ ಲೆವೆಲ್ಗೆ ಹೋದಾಗಲೂ ಕೂಡ ಸರ್ಕಾರ ಸಂಧಾನ ಮಾಡಿ ಏನೋ ಒಂದು ಹೇಳಿ ಅವರನ್ನ ಸುಮ್ಮನಾಗಿಸುವಂಥ ಕೆಲಸವನ್ನ ಮಾಡಿತ್ತು. ಬಟ್ ಈಗ ಬಜೆಟ್ ಆಗ್ತಾ ಇರುವಂಥ ಟೈಮ್ ಅಂತ ನೋಡಿಕೊಂಡು ಅವರು ಕೂಡ ಹೋರಾಟಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಇದೇ ಸರಿಯಾದ ಟೈಮ್ ಅಂತ ಗೊತ್ತಾಗ್ತಾ ಇದೆ. ಸೊ ಈ ಬಾರಿ ಹೋರಾಟ ಫಿಕ್ಸ್ ಅಂತ ಕಾಣಿಸುತ್ತಾ ಹೇಗೆ? ಸದ್ಯ ಮೊದಲ ಹಂತದ ಹೋರಾಟದ ರೀತಿಯಾಗಿ ಜಿಲ್ಲಾ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಆ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ರಾಜ್ಯ ಗುತ್ತಿಗೆದಾರರ ಸಂಘ ಪ್ರತಿ ಜಿಲ್ಲೆಯಲ್ಲೂ ಕೂಡ ಜಿಲ್ಲಾಧ್ಯಕ್ಷ ಮಂಜುನಾಥ್ ನೇತೃತ್ವದಲ್ಲಿ ಪದಾಧಿಕಾರಿಗಳಿಂದರೆ ಅವರೆಲ್ಲರೂ ಕೂಡ ಪ್ರತಿ ಜಿಲ್ಲೆಗೂ ಹೋಗಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಮಾಡ್ಕೊಳ್ತಾರೆ. ಅಲ್ಲಿ ಸಣ್ಣ ಮಟ್ಟದ ಹೋರಾಟನೂ ಕೂಡ ಆಗುತ್ತೆ, ಸುದ್ದಿಗೋಷ್ಠಿಯನ್ನು ಕೂಡ ಮಾಡಿ ಸರ್ಕಾರಕ್ಕೆ ಮನವಿಯನ್ನು ಮಾಡ್ಕೊಳ್ತಾರೆ, ದಯಮಾಡಿ ಹಣವನ್ನು ರಿಲೀಸ್ ಮಾಡಿ ಅಂತೇಳಿ. ಈ ರೀತಿ ಎಲ್ಲ ಜಿಲ್ಲೆಗಳ ಹೋರಾಟದ ನಂತರ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತಾರೆ. ಅದು ಬಜೆಟ್ ನಂತರ ತೀವ್ರ ಸ್ವರೂಪ ಕೈಗೊಳ್ಳಲಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ನಡೆದಂಥ ಸಭೆಯಲ್ಲಿ ಕಳೆದ 2.5 ಗಂಟೆಗಳ ಕಾಲ ನಡೆದಂಥ ಸಭೆಯಲ್ಲಿ ಪದಾಧಿಕಾರಿಗಳೆಲ್ಲರೂ ಕೂಡ ಇವತ್ತಿನಿಂದನೇ ಕಾಮಗಾರಿಯನ್ನು ಸ್ಥಗಿತ ಮಾಡೋಣ ಅನ್ನುವಂಥ ಅಭಿಪ್ರಾಯನೂ ಕೂಡ ವ್ಯಕ್ತವಾಯಿತು. ಒಂದು ಕಡೆಗೆ GBA ವ್ಯಾಪ್ತಿಯಲ್ಲಿ ಈಗಾಗಲೇ 40% ಕಾಮಗಾರಿಗಳನ್ನು ಮಾಡ್ತಾ ಇಲ್ಲ ಮತ್ತು ಹೊಸ ಕಾಮಗಾರಿಗಳನ್ನು ಕೂಡ ತೆಗೆದುಕೊಳ್ಳಲಿಕ್ಕೆ ಹಿಂದೇಟ್ ಆಗ್ತಾ ಇದ್ದೀವಿ ಅನ್ನೋದನ್ನು ಖುದ್ದು BBMP ಅಂದರೆ ಈ ಹಿಂದೆ ಇದ್ದಂಥ BBMP ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷರಾದಂಥ ಮಂಜುನಾಥ್ ಅವರು ಕೂಡ ನ್ಯೂಸ್ 18ಗೆ ಮಾಹಿತಿಯನ್ನು ನೀಡಿದ್ದಾರೆ. ಅಂದರೆ ಬೆಂಗಳೂರಲ್ಲಿ ಈಗಾಗಲೇ ಕಾಮಗಾರಿ ಏನಿದೆ ಅದು ಆಮಿಗತಿಯಲ್ಲಿ ಸಾಗ್ತಾ ಇದೆ. 40% ಕಾಮಗಾರಿ ಬಂದ್ ಕೂಡ ಆಗಿದೆ. ಇದೇ ರೀತಿಯಾಗಿ ರಾಜ್ಯಾದ್ಯಂತನೂ ಕೂಡ ನಾವು ಮುಂದೆ ಅನಿವಾರ್ಯವಾಗಿ ನಾವು ಕಾಮಗಾರಿಯನ್ನು ಸ್ಥಗಿತಗೊಳಿಸಿ ಹೋರಾಟ ಮಾಡಬೇಕಾಗತ್ತೆ. ಮೊದಲ ಹಂತದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ತೇವೆ. ಬಜೆಟ್ ನಂತರ ತೀವ್ರ ಸ್ವರೂಪದಲ್ಲಿ ಹೋರಾಟ ಮಾಡ್ತೇವೆ ಅನ್ನುವಂಥ ಮಾಹಿತಿ ಇದೀಗ ಲಭ್ಯ ಆಗ್ತಾ ಇರೋದು. ಅರುಣ್, ಥ್ಯಾಂಕ್ ಯು ಶರಣು ಹಂಪಿ ಡೀಟೇಲ್ಸ್ಗೆ.